ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ನಿಮಗೋಸ್ಕರ ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ಆಂಧ್ರ ಸ್ಟೈಲ್ ದಾಲ್ ಪಪ್ಪು. ಸೊ ಅದು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ನಾನು ಫಸ್ಟ್ ಇವಾಗ ಒಂದು ಕಡಾಯಿನ ಹೀಟಾಗಕ್ಕೆ ಇಟ್ಟಿದ್ದೀನಿ. ಅದು ಹೀಟ್ ಆದಮೇಲೆ ನಾನು ಇದಕ್ಕೀಗ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ 1-2ರಿಂದ 3 ಸ್ಪೂನಷ್ಟು GRB ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಅದೆರಡು ಸ್ವಲ್ಪ ಹೀಟ್ ಆದಮೇಲೆ ಅದು 2 ಮಿನಿಟ್ಸ್ ಅದನ್ನ ಹೀಟ್ ಆಗಕ್ಕೆ ಬಿಡೋಣ. ಸೊ ಅದು ಹೀಟ್ ಆದಮೇಲೆ ನಾನಿವಾಗ ಇದಕ್ಕೆ ಮೆಣಸು, ಹಸಿ ಮೆಣಸು ಇರುತ್ತಲ್ಲ, ಪೆಪ್ಪರ್, ಅದನ್ನು 1 ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಆ್ಯಡ್ ಮಾಡುವಾಗ ಸ್ವಲ್ಪ ಫ್ಲೇಮ್ನ ಸಿಮ್ಮಲ್ಲಿ ಇಡೋಣ. ಸೊ ಅದಾದಮೇಲೆ ನಾನೀಗ 1/2 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿವಾಗ 1/2 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಅದೆಲ್ಲ ಹಸಿಯೋ ಚಾನ್ಸಸ್ ಇರುತ್ತೆ. ಸೊ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನೀಗ ಇದಕ್ಕೆ 1-2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಈಗ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನೀಗ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದು 10ರಿಂದ 15. ಆ್ಯಂಡ್ ಇಲ್ಲಿ ನಾನು ಒಂದು ಫುಲ್ಲು ಬೆಳ್ಳುಳ್ಳಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಹಾಗೇನಾದರೂ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಾದರೂ ಅಂದರೆ ಚಚ್ಚಿಬಿಟ್ಟಾದರೂ ಹಾಕ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು 2 ಚಿಕ್ಕ ಸೈಜ್ದು 2 ಆನಿಯನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ತಿನ್ನೋದಾದರೆ ಒಂದೆರಡು ಜಾಸ್ತಿ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿನ. ಸೊ ಈಗ ಆನಿಯನ್ನ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ನೀಟಾಗಿ ಕಂಪ್ಲೀಟಾಗಿ ಕುಕ್ ಆದಮೇಲೆ ನಾನೀಗ ಅದಕ್ಕೆ 1 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನಾನು ಒಂದು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಅದಕ್ಕೆ 1/2 ಸ್ಪೂನಷ್ಟು ಹಳದಿ ಪೌಡರ್ ಅಂದರೆ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮತ್ತು ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ ಆ್ಯಡ್ ಆದಮೇಲೆ ನಾವು ತುಪ್ಪ ಹಾಕಿರ್ತೀವಲ್ಲ, ಅದು ನೀಟಾಗಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇದಕ್ಕೆ 2 ಬಿಗ್ ಸೈಜಷ್ಟು 2 ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಟೊಮ್ಯಾಟೊ ಆಗಲಿ ಆನಿಯನ್ ಆಗಲಿ ಏನು ಆ್ಯಡ್ ಮಾಡ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಬೇಗ ಕುಕ್ ಆಗುತ್ತೆ ಅಂತ. ಹಾಗೆ ದಾಲಲ್ಲಿ ಅದೇನು ಜಾಸ್ತಿ ಕಾಣಬಾರ್ದು ಅಂತ, ಬಟ್ ಅದರ ಟೇಸ್ಟ್ ಇರಬೇಕು. ಸೊ ನಾನಿವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಪಾಲಕ್ ಸೊಪ್ಪು ಇರುತ್ತಲ್ಲ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೌಲ್ ರೀತಿ ಹೇಳಬೇಕು ಅಂದರೆ ಒಂದು ಸ್ಮಾಲ್ ಬೌಲಲ್ಲಿ 1-2 ಬೌಲಷ್ಟು ನಾನು ಪಾಲಕ್ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ದಾಲ್ ಆ್ಯಡ್ ಮಾಡಿದ್ಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಕುಕ್ ಆಗುತ್ತೆ, ಅದು ಸ್ಮೆಲ್ ಏನೂ ಜಾಸ್ತಿ ಬರೋಲ್ಲ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ SSP ಇಂಗನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 3ರಿಂದ 4 ಅದು ರೌಂಡ್ ಪೀಸಸ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಿಂಗೆ ಆ್ಯಡ್ ಮಾಡಿದ್ರೆ ಅದು ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಸ್ಮೆಲ್ಲು ಕೂಡ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇವಾಗ ನಾನು ಇದಕ್ಕೆ 1 ಲೋಟದಷ್ಟು ತೊಗರಿಬೇಳೆ ಆ್ಯಂಡ್ 1 ಲೋಟದಷ್ಟು ಇದು ಹೆಸರು ಬೇಳೆ ಇರುತ್ತಲ್ಲ, ಅದನ್ನು ನಾನು ಹೆಸರುಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎರಡನ್ನೂ ನಾನು ಫಸ್ಟೇ ಕುಕ್ ಮಾಡಿ ಇಟ್ಟಿದ್ದೀನಿ. ಒಂದು 4ರಿಂದ 5 ವಿಷಲ್ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಬೇಗ ಕುಕ್ ಆದರೆ, ಬೇಗ ಕುಕ್ ಆದರೆ ಕಡಿಮೆ ವಿಷಲ್ ತೊಗೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳೋದಿದ್ರೆ 1-2 ವಿಷಲ್ ಜಾಸ್ತಿ ತೊಗೊಳ್ಳಿ. ಸೊ ಅದು ಆ್ಯಡ್ ಮಾಡಾದ್ಮೇಲೆ ನಾನೀಗ ಒಂದು ಮಿಕ್ಸ್ ಮಾಡಿ 1 2 to 3 ಮಿನಿಟ್ಸ್ ಅಲ್ಲಿದನ್ನ
ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನಾನು ಒಂದೆರಡು ವಿಷಲ್ ಸ್ವಲ್ಪ ಕಡಿಮೆ ಇಟ್ಟಿದ್ದೆ ಅಂತ ಹೇಳಿ ಆ ದಾಲ್ನ ಮತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ದಾಲು ಕೂಡ ಸ್ಮ್ಯಾಶ್ ಆಗುತ್ತೆ. ನಾನು ಬೆಳ್ಳುಳ್ಳಿನೂ ಕೂಡ ನಾನು ಸ್ಮ್ಯಾಶ್ ಮಾಡಿ ಹಾಕಿರಲಿಲ್ಲ, ಅದೇ ರೀತಿ ಹಾಕಿದ್ದೆ. ಸೊ ಈ ಟೈಮಲ್ಲಿ ಎರಡು ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಅದಾದಮೇಲೆ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಎಲ್ಲ ಕಂಪ್ಲೀಟ್ ಆಯಿತು ಅನ್ನುವಾಗ ಫ್ಲೇಮ್ನ ಆಫ್ ಮಾಡಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೇನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಈ ಥಿಕ್ನೆಸ್ ನನಗೆ ಏನು ಕಾಣಿಸ್ತಾ ಇದೆ ಇಷ್ಟಾದರೂ ಇಟ್ಕೊಳ್ಳಿ, ಇಲ್ಲೇನೋ ಸ್ವಲ್ಪ ನಿಮಗೆ ತೆಳ್ಳಗೆ ಬೇಕಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಲ್ಲ ಇದಕ್ಕೆ. ಸೊ ಇದು ದಾಲ್ ಅಂದರೆ ಪಪ್ಪು ಅಂತ ಏನು ಹೇಳ್ತಾರೆ ಆಂಧ್ರ ಸ್ಟೈಲಲ್ಲಿ, ಇದೇ ರೀತಿಯಾಗಿರುತ್ತೆ, ತುಂಬ ನೀರಾಗಿ ಇರೋದಿಲ್ಲ. ಆ್ಯಂಡ್ ನಾನು ಇದನ್ನು ಸೊ ಈಗ ದಾಲ್ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ರೆಡಿಯಾಗಿದೆ. ಸೊ ಯಾವ ರೀತಿಯಾಗಿ ಮಾಡಿದೆ ಅಂತ ನೋಡಿದ್ರಲ್ಲ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.